ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಮತದಾನ ಮುಗಿತಾ ಇದ್ದಂತೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಅವರಿಗೆ ಹೇಳಲಾಯಿತು. ಅದಾದ ನಂತರ ಪಕ್ಷದಿಂದ ಅವರನ್ನು ಉಚ್ಚಾಟಿಸಲಾಯಿತು. ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡ್ರು. ಈಗ ಅವರ ಉಚ್ಚಾಟನೆ ರದ್ದಾಗುತ್ತಾ? ಸತೀಶ್ ಜಾರಕಿಹೊಳಿ ಅವರು ಆ ಥರದ ಹಿಂಟ್ ಕೊಡ್ತಾ ಇದ್ದಾರೆ. ಗೊಂದಲ ಏನಿಲ್ಲ. ಗೊಂದಲ ಚುನಾವಣೆ ಬಂದಾಗ ಅದು ಸ್ವಾಭಾವಿಕ. ಆ ಥರ ಆಗ್ತದೆ. ಇದು ಒಂದೇ ಅಲ್ಲ, ಎಲ್ಲ ಚುನಾವಣೆ ಈ ರೀತಿ ಆಗ್ತದೆ. ಸರಿ ಮಾಡುವಂಥ ಪ್ರಯತ್ನ ಮುಖಂಡರಿಂದ ಪಕ್ಷದಿಂದ ಹಾಗೆ ಆಗ್ತದೆ. ಹೊಸದೇನಲ್ಲ, ಅದು ಮುಂದೆ ಹಾಗೆ ಆಗ್ತದೆ. ಯಾಕೆ ಭಾಳಷ್ಟು ಜನನೇನು ನಾವು ಸಸ್ಪೆಂಡ್ ಮಾಡೋದನ್ನು ವಾಪಸ್ ತೊಗೊಂಡಿದ್ದೀವಿ. ಹೊಸದೇನಲ್ಲ, ಇಲ್ಲಿ ಆ ರೀತಿ ಆಗ್ಬೋದು. ಜಬ್ಬಾರ್ ವಿಷಯದಲ್ಲೂ ಆಗುತ್ತಾ ಸರ್? ಅವ್ರದೇ ಅವ್ರು ಈಗ ಸಸ್ಪೆಂಡ್ ಆಗಿದ್ದಾರೆ. ಅವರೊಬ್ಬರೇ. ಈಗ ಮಿಕ್ಕಿದವರು ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ನಮ್ಮ ಪಕ್ಷದಲ್ಲಿದ್ದಾರೆ. ಈಗ ಇರೋದು ಪ್ರಶ್ನೆ ಜಬ್ಬಾರ್ ಮಾತ್ರ. ಚುನಾವಣೆ ಆದಮೇಲೆ ಅದ್ರ ಬಗ್ಗೆ ಕ್ರಮ ನಾವೆಲ್ಲ ಮಧ್ಯಸ್ಥಿಕೆ ವಹಿಸಿದ್ದೇವೆ. ಅವ್ರ ಪರವಾಗಿ ವಕಾಲತ್ತು ವಹಿಸಿದ್ದೇವೆ. ಸೊ ಕಾದು ನೋಡೋಣ. ಅದಕ್ಕೂ ಈಗ ಹೇಳೋದು ಭಾಳ ಮುಂಚಿತವಾಗಿ ಆಗುತ್ತೆ. ಗೊಂದಲ ಏನಿಲ್ಲ. ಗೊಂದಲ ಚುನಾವಣೆ ಬಂದಾಗ ಅದು ಸ್ವಾಭಾವಿಕ. ಆ ಥರ ಆಗ್ತದೆ. ಇದು ಒಂದೇ ಅಲ್ಲ, ಎಲ್ಲ ಚುನಾವಣೆ ಈ ರೀತಿ ಆಗ್ತದೆ. ಸರಿ ಮಾಡೋ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂಥರ ಇದು ಕಾಂಗ್ರೆಸ್ನೊಳಗೆ ಸಿದ್ದರಾಮಯ್ಯ ನಿಷ್ಠ ಮುಸ್ಲಿಂ ನಾಯಕರು ಮತ್ತು ಹೈಕಮಾಂಡ್ ನಿಷ್ಠ ಮುಸ್ಲಿಂ ನಾಯಕರು ಅನ್ನೋ ಬೈಫರ್ಕೇಷನ್ ಭಾಳ ಕ್ಲಿಯರ್ ಆಗಿ ಆಗ್ತಾ ಇಲ್ವಾ? ಹೈಕಮಾಂಡ್ನ ನಿರ್ಣಯವನ್ನು ಸಮರ್ಥಿಸುವಂಥ ಒಂದು ತಂಡ, ವಿರೋಧಿಸುವಂಥ ಒಂದು ತಂಡ. ಅಜಿತ್, ಮೊದಲಿದು ಮುಸ್ಲಿಂ ನಾಯಕರ ನಡುವಿನ ಒಂದು ತಿಕ್ಕಾಟವಾಗಿ ಬದಲಾಯಿತು. ನಿಧಾನವಾಗಿ ಅದು ಎರಡು ಬಣಗಳ ನಡುವಿನ ತಿಕ್ಕಾಟ. ಎಸ್, ನೀವು ಹೇಳಿದಂತೆ ಹೈಕಮಾಂಡ್ ನಿಷ್ಠ ಆಗಿರುವ ಕಾರಣದಿಂದ ಕೆಲವರು ಬಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದರು. ಆ ನಿರ್ಣಯಗಳಿಗೆ ಜಮೀರ್ ಅಹ್ಮದ್ ಖಾನ್ ಸ್ಪಷ್ಟವಾಗಿ ಸೆಡ್ಡು ಹೊಡಿತಾ ಇದ್ದಾರೆ. ಹೌದು, ಯಾವುದೇ ಕಾರಣಕ್ಕೂ ಕೂಡ ಈ ನಿರ್ಣಯ ಸರಿಯಲ್ಲ. ಮೊದಲು ನೋಟಿಸ್ ನೀಡಬೇಕಿತ್ತು. ಅವರು ಉತ್ತರ ಕೊಟ್ಟ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಬೇಕಿತ್ತು. ಕ್ರಮ ತೆಗೆದುಕೊಂಡಿದ್ರೆ, ಅವರು ಅಶಿಸ್ತು ಮಾಡಿದರೆ ಅದಕ್ಕೆ ಪ್ರೂಫ್ ಎಲ್ಲಿದೆ ಅಂತಕ್ಕಂಥದ್ದನ್ನು ಜಮೀರ್ ಅಹ್ಮದ್ ಖಾನ್ ಬಹಿರಂಗವಾಗಿ ಕೇಳ್ತಿದ್ದಾರೆ. ಹೌದು, ಅರ್ಥ ಸ್ಪಷ್ಟ. ಹೈಕಮಾಂಡ್ ಜಬ್ಬಾರ್ ನಂತರ ನಜೀರ್ವರೆಗೆ ತಲುಪಿತ್ತು. ಆದರೆ ಜಮೀರ್ ಅಹ್ಮದ್ ಖಾನ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೈಕಮಾಂಡ್ನಲ್ಲೂ ಕೂಡ ದ್ವಂದ್ವಗಳಿವೆ. ಹೈಕಮಾಂಡ್ನಲ್ಲೂ ಕೂಡ ಒಂದು ಮಟ್ಟದ ಆತಂಕ ನಿಶ್ಚಿತ. ಅಲ್ಲ, ಅದಕ್ಕೆ ಆಂಟಿಸಿಪೇಟ್ರಿ ಆಗಿಯೇ ಇಷ್ಟೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವ ಅಂತಲೂ ಅನ್ನಿಸ್ತಾ ಇದೆ. ಜಮೀರ್ ಅಹ್ಮದ್ ತನಕ ಇದರ ಬಿಸಿ ಬರಬಾರ್ದು ಅಂತ. ಅಲ್ಲ, ಒಂದು ವೇಳೆ ಜಮೀರ್ ಅಹ್ಮದ್ ಖಾನ್ವರೆಗೆ ಇದು ಬಿಸಿ ಬಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಮತಗಳು ಇಬ್ಬಾಗವಾಗ್ತವೆ ಅನ್ನೋದೇ ಲೆಕ್ಕ. ಅನ್ಡೌಟೆಡ್. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಜನಮಾನಸದ ಮಧ್ಯೆ ಯಾರಿಗಾದರೂ ಜನಪ್ರಿಯತೆ ಜಾಸ್ತಿ ಇದ್ದರೆ ಅದು ಜಮೀರ್ ಅಹ್ಮದ್ ಖಾನ್. ಹೌದು ಹೌದು. ಅಂದರೆ ಬಹುಶಃ ಕಟಿಂಗ್ ಅಕ್ರಾಸ್ ಜಿಯೋಗ್ರಫಿ ಆಲ್ಸೋ ನೀವು ಎಲ್ಲೇ ಹೋದರೂ ಕೂಡ ಜಮೀರ್ ಅಹ್ಮದ್ ಖಾನ್ರಿಗೆ ಒಂದು ಮಟ್ಟದ ಫ್ಯಾನ್ ಬೇಸ್ ಇದೆ, ಜನಪ್ರಿಯತೆ ಇದೆ. ಅದಕ್ಕೆ ಕಂಪೇರ್ ಮಾಡಿದರೆ ಉಳಿದ ಹೈಕಮಾಂಡ್ ನಿಷ್ಠ ನಾಯಕರಿಗೆ ತಮ್ಮ ಕ್ಷೇತ್ರಗಳಲ್ಲಿರ್ಬೋದು, ಅದರ ಆಚೆಗೆ ಮುಸ್ಲಿಂ ಮತಗಳನ್ನು ಸೆಳೆಯುವ, ಕ್ರೋಢೀಕರಿಸುವ, ಧ್ರುವೀಕರಣ ಮಾಡುವ ಶಕ್ತಿ ಅವ್ರಿಗಿಲ್ಲ. ಅದು ಪ್ರಾಯಶಃ ಜಮೀರ್ ಅಹ್ಮದ್ ಖಾನ್ರನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ಇಲ್ಲ, ನೀವು ದಾವಣಗೆರೆಗೆ ಬಂದಿಲ್ಲ, ದಾವಣಗೆರೆಯಲ್ಲಿ ನೀವೇ SDPI ಕ್ಯಾಂಡಿಡೇಟ್ ಹಾಕಿದ್ರಿ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳುವ ಮಟ್ಟಕ್ಕೆ ಹೈಕಮಾಂಡ್ ಕೂಡ ಹೋಗ್ತಾ ಇಲ್ಲ. ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ನೇರ ಆರೋಪವನ್ನು ಕೂಡ ಮಾಡಿದರು. ಸಲೀಂ ಅಹ್ಮದ್ ಆದರೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದರು, ಜಮೀರ್ ಅಹ್ಮದ್ ಖಾನ್ ಹೆಸರು ಹೇಳದೇ ಇದ್ರೂ ಕೂಡ ಅವರೇ SDPIಗೆ ಫಂಡಿಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಹೌದು. ಆದರೆ ಹೈಕಮಾಂಡ್ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಒಂದು ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿ. ಅದರಲ್ಲಿ ಸಿದ್ದರಾಮಯ್ಯನವರ ವಿರೋಧ ಕೂಡ ಇರ್ಬೋದು. ಯಾಕಂದರೆ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಖಾನ್ ತುಂಬ ಆತ್ಮೀಯರು. ಈ ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಳಗ ಹೇಳುತ್ತೆ, ಸಿದ್ದರಾಮಯ್ಯನವರಿಗೆ ಇಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದರ ಬಗ್ಗೆ ಇಷ್ಟ ಇರಲಿಲ್ಲ. ಅಂದರೆ ದಾವಣಗೆರೆಯಲ್ಲಿ ಪೈಲ್ವಾನ್ರನ್ನು ತೆಗೆಸದೆ, ಅಲ್ಲಿ ಬರದೆ ಈ ಈಗೋ ಫೈಟನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಇರಲಿಲ್ಲ. ಆದರೆ ಜಮೀರ್ ಅಹ್ಮದ್ ಖಾನ್ ಮೇಲೆ ಕ್ರಮ ತೆಗೆದುಕೊಂಡ್ರೆ ನನಗನ್ಸುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಮುಸ್ಲಿಂ ಮತಗಳ
ವಿಭಜನೆಯ ಒಂದು ಆತಂಕ ಸ್ಪಷ್ಟವಾಗಿ ಕಾಡುತ್ತೆ. ಎರಡು ಗುಂಪುಗಳಿವೆ, ಎರಡು ಬಣಗಳಿವೆ. ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದರೂ ಕೂಡ ಜಮೀರ್ ಅಹ್ಮದ್ ಖಾನ್ ಮೇಲೆ ಇನ್ನೂವರೆಗೂ ಕೂಡ ಒಂದು ನೋಟಿಸನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ನನಗನ್ಸುತ್ತೆ ಅಜಿತ್, ಇದೆಲ್ಲವೂ ಕೂಡ ಅಂತಿಮವಾಗಿ ಪರ್ಯವಸನಗೊಳ್ಳೋದು ಮೇ 4ರ ರಿಸಲ್ಟ್ ಏನು ಅನ್ನೋದ್ರ ಮೇಲೆ. ಮೇ 4 ಒಂದು ವೇಳೆ ಕಾಂಗ್ರೆಸ್ ತುಂಬ ಸುಲಭವಾಗಿ ಗೆದ್ದರೆ ಜಮೀರ್ ಅಹ್ಮದ್ ಖಾನ್ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ, ಜಮೀರ್ ಅಹ್ಮದ್ ಖಾನ್ರ ಅವಶ್ಯಕತೆ ನಮಗಿಲ್ಲ ಅಂತಕ್ಕಂಥ ಕೂಗು ಜಾಸ್ತಿ ಆಗುತ್ತೆ. ಓಕೆ, ಒಂದು ವೇಳೆ ಮೇ 4ಕ್ಕೆ ರಿಸಲ್ಟ್ ತಿರುವು-ಮುರುವಾಯಿತು ಅಂತ ಅಂದ್ಕೊಳ್ಳೋಣ ಕಾಂಗ್ರೆಸ್ಗೆ, ಆಗಲೂ ಕೂಡ ನೀವು ಜಮೀರ್ ಅಹ್ಮದ್ ಖಾನ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಅನೇಕ ಇಲ್ಲಿನ ನಾಯಕರು ಹೇಳಿದರೂ ಕೂಡ ಹೈಕಮಾಂಡ್ ಅದಕ್ಕೆ ಮೀನಾಮೇಷ ಎಣಿಸುತ್ತೆ. ರೈಟ್. ಬಹುತೇಕ ನನಗನ್ಸುತ್ತೆ ಅಜಿತ್, ಇದು ಈಗ ಜಮೀರ್ ಅಹ್ಮದ್ ಖಾನ್ರ ಮೇಲೆ ಪಾರ್ಟಿ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳು ಇಲ್ಲ. ಬಿಕಾಸ್ ಅವರು ಕೆ ಸಿ ವೇಣುಗೋಪಾಲ್ರ ಪ್ರಚಾರದಲ್ಲಿದ್ದರು. ಹೌದು. ಹೀಗಾಗಿ ಇಲ್ಲಿ ಅಲ್ಲದೆ ಹೋದ್ರೆ ಇನ್ನೊಂದು ಕಡೆ ಪಾರ್ಟಿ ಕೆಲಸ ಮಾಡ್ತಿದ್ರು. ಬಟ್ ಅದು ಎಲ್ಲಿಗೆ ಬರುತ್ತೆ ಅಂತಂದ್ರೆ, ಒಂದು ವೇಳೆ ಗೆದ್ರೆ ಅವ್ರನ್ನ ಸಂಪುಟದಿಂದ ಕೈ ಬಿಡಿ ಅಂತಕ್ಕಂಥ ಕೂಗು ಜೋರಾಗಿ ಶುರು ಮಾಡುತ್ತೆ. ಓಕೆ. ಒಂದು ವೇಳೆ ಸೋತ್ರೆ ಆಗಲೂ ಕೂಡ ಕೂಗು ಶುರು ಆಗುತ್ತೆ. ಬಟ್ ಆಗ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಡಿಫೆನ್ಸಿವ್ ಸ್ಟ್ರಾಟಜಿಗೆ ಬರುತ್ತೆ. ಹೇಗಾದರೂ ಮಾಡಿ ಮುಸ್ಲಿಂ ಮತಗಳು ವಿಭಜನೆಗೊಳ್ಳದಂತೆ ನಾವು ತೇಪೆ ಹಾಕಬೇಕು ಅಂತಕ್ಕಂಥ ಪ್ರಯತ್ನ. ಅಲ್ಲ, ಐ ವಾಸ್ ಥಿಂಕಿಂಗ್ ಅದರ್ ವೇ ಅರೌಂಡ್. ಅಂದರೆ ನೀವು ಹೇಳೋದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಜಮೀರ್ ಇನ್ನಷ್ಟು ಸ್ಟ್ರಾಂಗ್ ಲೀಡರ್ ಆಗ್ತಾರೆ ಅಂತ. ಡೆಫಿನೆಟ್ಲಿ ಆಗ್ತಾರೆ. ಒಂದು ವೇಳೆ ಅವರ ವಿರೋಧದಿಂದ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲ್ತದೆ ಅಂತಂದರೆ ಇಲ್ಲಿನ ಒಂದು ಬಣ ಹೇಳ್ಬೋದು ಜಮೀರ್ ಅಹ್ಮದ್ ಖಾನ್ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ. ಓಕೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಂ ಮತಗಳ ಆತಂಕ ಶುರು ಆಗುತ್ತಾಗ. ರೈಟ್. ಒಂದು ವೇಳೆ ಜಮೀರ್ ಅಹ್ಮದ್ ಖಾನ್ ಇಸ್ ಸೋ ಪವರ್ಫುಲ್ ದ್ಯಾಟ್ ಹಿ ಕ್ಯಾನ್ ಎನ್ಶೂರ್ ಡಿಫೀಟ್ ಆಫ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇನ್ ದಾವಣಗೆರೆ. ಅದರ ಅರ್ಥ ಏನು ಕಾಂಗ್ರೆಸ್ ಹೈಕಮಾಂಡ್ಗೆ? ಎಲ್ಲ ಕಡೆ 2028ರಲ್ಲಿ ಮುಸ್ಲಿಂ ಮತಗಳು ವಿಭಜನೆಗೊಳ್ಳುವ ಸೂತ್ರಧಾರತ್ವ ಜಮೀರ್ ಅಹ್ಮದ್ ಖಾನ್ ಕೈಯಲ್ಲಿದೆ ಅಂತಾನೆ ಲೆಕ್ಕ ಅಲ್ವಾ? ಹೌದು. ಒಂದು ವೇಳೆ ದಾವಣಗೆರೆ ಬಹಳ ಸುಲಭವಾಗಿ ಗೆದ್ರೆ ಇದರ ಕಾಂಟ್ರರಿ ಪರ್ಸೆಪ್ಷನ್ ಕೂಡ ಡೆವಲಪ್ ಆಗುತ್ತೆ. ಜಮೀರ್ ಇರಲಿ ಯಾರೇ ಇರಲಿ ಮುಸ್ಲಿಂ ನಾಯಕರು ನಿಮಿತ್ತ ಮಾತ್ರ. ಹಿಂದೆ CM ಇಬ್ರಾಹಿಂ ಇದ್ರು, ಜಾಫರ್ ಶರೀಫ್ ಇದ್ರು, ನಿಮಿತ್ತ ಮಾತ್ರ. ಮುಸ್ಲಿಂ ವೋಟ್ ಬೈ ಡಿಫಾಲ್ಟ್ ಕಾಂಗ್ರೆಸ್ಗೆ ಬರುತ್ತೆ ಅನ್ನೋದರ ಲೆಕ್ಕ ಆಗುತ್ತೆ. ಹೀಗಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂದ್ರೆ ಏನು? ಈಗ ಸಲೀಂ ಅಹ್ಮದ್ರ ಮನಸ್ಸಲ್ಲಿ ಏನಿದೆ, ರಿಜ್ವಾನ್ ಅರ್ಷದ್ರ ಮನಸ್ಸಿನಲ್ಲಿ ಏನಿದೆ, ಜಮೀರ್ ಅಹ್ಮದ್ ಖಾನ್ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ ಅಂತಂದ್ರೆ ಅವರನ್ನ ಸಂಪುಟದಿಂದ ಕೈ ಬಿಡಿ ಅಂತ. ಹೌದು. ಆಗ ನಮ್ಗೆ ಯಾರಿಗಾದ್ರೂ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಉಳಿದ ಶಾಸಕರ ಮನಸ್ಸಿನಲ್ಲಿ ನಿಶ್ಚಿತವಾಗಿದೆ. ಈಗ ಹ್ಯಾರಿಸ್ ಇರ್ಬೋದು, ಇವತ್ತು ಜಮೀರ್ ಮತ್ತು ಹ್ಯಾರಿಸ್ ಭೇಟಿಯಾಗಿರ್ಬೋದು, ಬಟ್ ಇಬ್ಬರು ಬೇರೆ ಬೇರೆ ಕ್ಯಾಂಪ್ಗಳಲ್ಲಿದ್ದಾರೆ. ಹೀಗಾಗಿ ಅಜಿತ್, ಇದೊಂದು ಪೇಚು ಮುಸ್ಲಿಂ ಮತಗಳ ಇದು ಬರೀ ನೋಡಿ ಯಾರ್ದೋ ಮೇಲೆ ಕ್ರಮ ತೆಗೆದುಕೊಂಡ್ಬಿಟ್ರು, ಅವ್ರು ಇವ್ರ ಕಡೆ ಇದ್ದಾರೆ, ಇವ್ರು ಅವ್ರ ಕಡೆ ಇದ್ದಾರೆ ಅನ್ನೋದಿಲ್ಲ. ಮುಸ್ಲಿಂ ಮತಗಳು ಬೈ ನರೇಟಿವ್ ದಾವಣಗೆರೆಯಲ್ಲಿ ಒಂದು ವೇಳೆ ದೊಡ್ಡ ಮಟ್ಟದಲ್ಲಿ ವಿಭಜನೆಯಾಗಿದ್ದರೆ 28ರಲ್ಲೂ ಕೂಡ ವಿಭಜನೆ ಮಾಡುವ ಶಕ್ತಿ ಅನೇಕ ಮುಸ್ಲಿಂ ನಾಯಕರಿಗಿದೆ ಅಂತ ಅರ್ಥ. ಆಗ ಕಾಂಗ್ರೆಸ್ ಹೈಕಮಾಂಡ್ ನೀವು ಅದನ್ನು ಸಿಂಗಲ್ ಕಮಾಂಡ್ ಮಾಡದೇ ಹೋದರೆ ಮುಸ್ಲಿಂ ಮತಗಳು ವಿಭಜನೆಗೊಳ್ಳುತ್ತವೆ. ಎಲ್ಲಿ ಯಾರಿಗೂ ಇಷ್ಟ ಇಲ್ವೋ ಅಲ್ಲಿ SDPI ಬಂದು ಕೂರುತ್ತೆ. ಹೌದು. ಈಗ ಲಾಸ್ಟ್ ಟೈಮ್ 15 ಟಿಕೆಟ್ ಕೊಟ್ಟಿದ್ರು, ಅದರಲ್ಲೂ 9 ಗೆದ್ದಿದ್ರು 2023ರಲ್ಲಿ. ಈ ಬಾರಿ 15ಕ್ಕೆ 15 ಸೀಟಲ್ಲಿ ಬಿಡಿ, ಒಂದು 10-12 ಸೀಟಲ್ಲಾದರೂ SDPI ಸ್ಟ್ರಾಂಗ್ ಆಗಿ ಬಂದು ಕೂರುತ್ತೆ. ಹೌದು. ಸೊ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದು ಸುಲಭವಾಗಿ ಬಿಡಿಸಿಕೊಳ್ಳಬಹುದಾದ ತಲೆನೋವು ಅಂತ ನನಗೆ ಅನಿಸ್ತಾ ಇಲ್ಲ. ಗೆದ್ರೂ ಸಮಸ್ಯೆ ಇದೆ, ಸೋತ್ರೂ ಸಮಸ್ಯೆ ಇದೆ. ಮತ್ತಿದು ಕ್ಲಿಯರ್ ಕಟ್ ಆಗಿ 2 ಡಿವಿಷನ್ ಮುಸ್ಲಿಂ ಲೀಡರ್ಸ್ಗಳೆಲ್ಲ ಆಗೋಗಿದೆ. ಇಲ್ಲಾಂದ್ರೆ ಈ ರೀತಿ ಪತ್ರಿಕಾಗೋಷ್ಠಿ ಮಾಡ್ತಿದ್ರ, ಅಲ್ಲಿ ಉಲೇಮಾಗಳು ಬಂದು ಪತ್ರಿಕಾಗೋಷ್ಠಿ ಮಾಡ್ತಿದ್ರ 2 ಬಣಗಳಾಗಿ ವಿಭಜನೆಗೊಳ್ಳದೇ ಇದ್ರೆ? ಹೌದು. ಅದರ ಅರ್ಥವೇ ಮುಸ್ಲಿಂ ಲೀಡರ್ಶಿಪ್ ಅಲ್ಲಿ 2 ಬಣಗಳಾಗಿವೆ. ಸೊ ಆಲ್ ಡಿಪೆಂಡ್ಸ್ ಆನ್ ದಾವಣಗೆರೆಯಲ್ಲಿ ಏನಾಗತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.